PUC ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಸ್ವಾಗತ. ನೋಡಿ, ಸೆಕೆಂಡ್ ಎಕ್ಸಾಮ್, ಈ ಎರಡನೇ ಎಕ್ಸಾಮ್ ನಾನು ಅಟೆಂಡ್ ಆಗಲೋ ಬೇಡವೋ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಇನ್ನೂ ವಿಚಾರ ಮಾಡ್ತಾ ಇದ್ದೀರಾ. ಆದ ಕಾರಣ ಆ ಕುರಿತಂತೆ ಒಂದು ಸುತ್ತೋಲೆಯನ್ನು ಇಲ್ಲಿ ಪ್ರಕಟಿಸಲಾಗಿದೆ. ನೋಡಿ, PUC ಪರೀಕ್ಷೆ 2ಕ್ಕೆ ಪುನರಾವರ್ತಿತ ಅಭ್ಯರ್ಥಿಗಳು ಹಾಗೂ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಬಗ್ಗೆ. ನೋಡಿ, ಅರ್ಜಿ ಸಲ್ಲಿಸುವ ಬಗ್ಗೆ ಈಗಾಗಲೇ 2026ನೇ ಸಾಲಿನಲ್ಲಿ ನಡೆಯಲಿರುವ ದ್ವಿತೀಯ PUC ಪರೀಕ್ಷೆ 2ಕ್ಕೆ ಪುನರಾವರ್ತಿತ ಹಾಗೂ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಉಲ್ಲೇಖ 2 ಸುತ್ತೋಲೆಯಂತೆ ದಿನಾಂಕ 9/4/2026ರಿಂದ 17/4/2026ರವರೆಗೆ ಆನ್ಲೈನ್ ಮೂಲಕ ಅಂತರ್ಜಾಲದ ಲಿಂಕ್ ಅನ್ನು ಬಳಸಿ ಹಾಗೂ ದಿನಾಂಕ 11/4/2026 ಪರಿಷ್ಕೃತ ಸುತ್ತೋಲೆಯಂತೆ ಆನ್ಲೈನ್ ಹಾಗೂ ಆಫ್ಲೈನ್ ಮುಖಾಂತರ ಸಂಬಂಧಪಟ್ಟ ಕಾಲೇಜುಗಳಲ್ಲಿ ಭೌತಿಕವಾಗಿಯೂ ಅರ್ಜಿ ಸಲ್ಲಿಸಲು ಕಲ್ಪಿಸಲಾಗಿತ್ತು. ನೋಡಿ, ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಒಂದು ಫೋನ್ ನಂಬರು, ಯಾವುದೇ ಫೋನ್ ನಂಬರ್, ಮೊಬೈಲ್ ನಂಬರ್ ತೆಗೆದುಕೊಂಡು ರಿಜಿಸ್ಟ್ರೇಷನ್ ಇಲ್ಲ, ಹೀಗೆಲ್ಲ ನಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಆಗ್ತಾ ಇಲ್ಲ ಆನ್ಲೈನ್ನಲ್ಲಿ ಅಂತ ತುಂಬ ಕಷ್ಟಪಡ್ತಾಯಿದ್ರು. ಆದ ಕಾರಣ ನಂತರದಲ್ಲಿ ಆಫ್ಲೈನ್ನಲ್ಲೂ, ಅಂದರೆ ನೀವು ನಿಮ್ಮ ಸಂಬಂಧಪಟ್ಟ ಕಾಲೇಜಿಗೂ ಹೋಗಿ ಪ್ರಾಂಶುಪಾಲರನ್ನ, ಅವರು ನಿಮ್ಮ ಒಂದು ಕಾಲೇಜಿನ ಒಂದು ಆಫೀಸ್ ಸಿಬ್ಬಂದಿಯನ್ನು ಭೇಟಿಯಾಗಿ ನೀವು ಭೌತಿಕವಾಗಿಯೂ, ಅಂದರೆ ಫಿಸಿಕಲ್ ಆಗಿಯೂ ನೀವು ಆಫ್ಲೈನ್ನಲ್ಲಿಯೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಅದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರಬಹುದು. ಏಕೆಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಈ ಸರ್ವರ್ ಸಮಸ್ಯೆಯಿಂದಾಗಿ ಅಥವಾ ಕೆಲವೊಂದು ಟೆಕ್ನಿಕಲ್ ಇದರಿಂದಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಅವರಿಗೆ ತುಂಬ ತೊಂದರೆ ಆಗ್ತಾ ಇತ್ತು. ಆದ ಕಾರಣ ನಿಮ್ಮ ಕಾಲೇಜುಗಳಲ್ಲಿ ಹೋಗಿ ಕಾಲೇಜಿನಲ್ಲಿ ಒಂದು ಅವರಿಗೆ ಸಪ್ರೇಟ್ ಇದು ಕೊಟ್ಟಿರ್ತಾರೆ. ನೀವು ಆರಾಮಾಗಿ ನಿಮ್ಮ ಒಂದು ಸೆಕೆಂಡ್ ಎಕ್ಸಾಮ್ಗೆ ಯಾರೆಲ್ಲ ನೀವು ಕೂತ್ಕೋಬೇಕಂತ ಬಯಸ್ತೀರ ಅದನ್ನು ನೀವು ನಿಮ್ಮ ಕಾಲೇಜಿನಲ್ಲಿ ಮಾಡಬಹುದು. ಆದರೆ ಆ ನಿಟ್ಟಿನಲ್ಲಿ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳು ಏನಿದೆ, ನಾನು ಎಕ್ಸಾಮ್ ಬರೀಲೋ ಬೇಡೋ ಅಂತ ತುಂಬ ಗೊಂದಲದಲ್ಲಿದ್ದಾರೆ. ಆದ ಕಾರಣ ಈ 17ನೇ ತಾರೀಕು ಇದ್ದದ್ದನ್ನು 18ನೇ ತಾರೀಕಿನವರೆಗೆ ಮತ್ತೆ ವಿಸ್ತರಿಸಲಾಗಿದೆ. ಯಾರು ಫಲಿತಾಂಶ ಉತ್ತಮಪಡಿಸ್ಕೊಳ್ಬೇಕಂತೀರ ಮತ್ತು ಯಾರು ರಿಪೀಟರ್ಸ್ ಇದ್ದೀರಾ, ಯಾರು ಎಕ್ಸಾಮ್ನಲ್ಲಿ ಎಕ್ಸಾಮ್ ಫೇಲ್ ಅನ್ನೋದಿಲ್ಲ, ಈಗ ಕಂಪ್ಲೀಟ್ ಯಾರು ಮಾಡಿಲ್ಲ ಅವರು ಕೂಡ ಈ ಒಂದು ಉಪಯೋಗವನ್ನು ಸದುಪಯೋಗ ಪಡಿಸ್ಕೋಬೇಕು. 18ರವರೆಗೆ ಸಮಯ ಇದೆ. ಆದ ಕಾರಣ 18ರವರೆಗೆ ನೀವು ಹೆಚ್ಚು ಇದನ್ನು ಮಾಡದೆ, ನೀವು ಯಾರೆಲ್ಲ ಎಕ್ಸಾಮ್ 2 ಬರೀಬೇಕಂತ ಮಾಡಿದ್ದೀರಿ ನೀವು ಅರ್ಜಿ ಸಲ್ಲಿಸಿ. ನಿಮಗೆ ಆದರೆ ಆನ್ಲೈನ್ನಲ್ಲಿ ನಿಮಗೆ ತಿಳಿಲಿಲ್ಲ ಅಂತಂದರೆ ಆಫ್ಲೈನಲ್ಲಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರನ್ನು ಭೇಟಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಏನಾದರೂ ಅಪ್ಡೇಟ್ ಇತ್ತು ಅಥವಾ ನಿಮ್ಮ KCET ಬಗ್ಗೆ ಮತ್ತು ಅದರ ಮುಂದೆ ಕೌನ್ಸಿಲಿಂಗ್ ಬಗ್ಗೆ ಕೂಡ ನಾನು ನಿಮಗೆ ಗೈಡೆನ್ಸನ್ನು ಮಾಡ್ತಾ ಇರ್ತೀನಿ. ನಮ್ಮ ಚಾನಲನ್ನು ನೋಡ್ತಾ ಇರಿ. ನಿಮ್ಮ KCET ಫೀಸ್ ಎಷ್ಟು ಅಂತ ಕೂಡ ಬಹಳಷ್ಟು ಪಾಲಕರು ಗೊಂದಲದಲ್ಲಿದ್ದಾರೆ. ಇಂಜಿನಿಯರಿಂಗ್ ಫೀಸ್ ಎಷ್ಟಿರುತ್ತೆ ಏನು ಅಂತ, ಅದರ ಬಗ್ಗೆ ಕೂಡ ವಿಡಿಯೋಗಳು ಬರಲಿವೆ. ಅವನ್ನು ಕೂಡ ತಪ್ಪದೆ ನೋಡಿ ಮತ್ತೆ ಭೇಟಿಯಾಗೋಣ.